ಮಾಜಿ ಸಚಿವ ಶಾಸಕ ಎಸ್ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ತಮ್ಮ ಮತವನ್ನ ನೀಡಿದ್ದಾರೆ. ಮಾಜಿ ಸಚಿವ ಎಸ್ಟಿ ಸೋಮಶೇಖರ್ ಆತ್ಮಸಾಕ್ಷಿಯಾಗಿ ನಾನು ಮತ ಹಾಕಿದ್ದೀನಿ ಅನ್ನೋದನ್ನು ಹೇಳಿದ್ದಾರೆ. ಅವರು ಮತದಾನ ಬಂದ ನಂತರದಲ್ಲಿ ಕೊಟ್ಟ ಹೇಳಿಕೆ, ಪಕ್ಷಕ್ಕಲ್ಲ ನಾನು ವ್ಯಕ್ತಿಗೆ ಮತ ಹಾಕಿದ್ದೀನಿ ಅನ್ನೋ ಸ್ಟೇಟ್ಮೆಂಟ್ ಕೂಡ ಮಾಡಿದ್ರು. ಯಾರಿಗೆ ತೋರಿಸ್ಬೇಕು ಅವ್ರಿಗೆ ತೋರಿಸಿದ್ದೀನಿ, ನನ್ನ ಮತ ಯಾರಿಗೆ ಹಾಕಿದ್ದೀನಿ ಅನ್ನೋದನ್ನ ಹೇಳಿದ್ದಾರೆ. ಸೊ ಬಿಜೆಪಿಯ ನಾಯಕರಾಗಿರುವಂತಹ ರೇಣುಕಾಚಾರ್ಯ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಬಿಜೆಪಿಯ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಇವತ್ತಿನ ಚುನಾವಣೆಯಲ್ಲಿ, ಏನ್ ಹೇಳ್ತೀರಿ? ಒಂದು ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಕಮಲದ ಚಿಹ್ನೆ ಅಡಿಯಲ್ಲಿ ಆಯ್ಕೆ ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರು ಸೂಚಿಸಿದ ಅಭ್ಯರ್ಥಿಗೆ ಮತ ಕೊಡಬೇಕು. ಈಗ ಅದು ಬೇರೆ ಅಭ್ಯರ್ಥಿಗೆ ಹಾಕಿದ್ರೆ ಅಕ್ಷಮ್ಯ ಅಪರಾಧ. ಯಾಕಂದ್ರೆ ಭಾರತೀಯ ಚಿಹ್ನೆ ಮೇಲೆ ಗೆದ್ದಿದ್ದೀವಿ, ಆಯ್ಕೆ ಆದ್ಮೇಲೆ ಅದನ್ನ ದ್ರೋಹ ಮಾಡಬಾರ್ದು. ದ್ರೋಹ ಮಾಡಿದ್ರೆ ನನಗೆ ಮಾಹಿತಿ ಇಲ್ಲ, ಸಂಪೂರ್ಣ ಮಾಹಿತಿ ಇಲ್ಲ. ಅವ್ರು ಶಾಸಕರಾದರೆ ನಾವು ಚುನಾವಣೆಯಲ್ಲಿ ಪರಾಭವ ಹೊಂದಿವಿ, ಆ ಮಾಹಿತಿ ಇಲ್ಲ. ಆದ್ರೆ ನಾವು ಕೊಡ್ತಕ್ಕಂಥ ಮತ ಬಹಳ ಪ್ರಮುಖವಾಗಿರುತ್ತೆ. ಆ ರೀತಿ ಏನಾದರೂ ಮಾಡಿದ್ರೆ ದ್ರೋಹ ಮಾಡಿದಂಗೆ ಆಗುತ್ತೆ. ಅವ್ರು ನೇರವಾಗಿ ಹೇಳ್ಬೋದಿತ್ತು, ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಾರಾಯಣ ಸಾಹೇಬ್ ಬಾಂಡಿಗೆ ಹಾಕಿದ್ದೀನಿ ಅಂತ ಹೇಳ್ಬೇಕಾಯ್ತು. ಹೌದು, ಬಟ್ ಈಗ ಮೈತ್ರಿ ಅಭ್ಯರ್ಥಿ ಪರವಾಗಿ ಆತ್ಮಸಾಕ್ಷಿ ಮತ ಕೇಳಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಸೊ ಅದೇ ಪದ ಬಳಸಿದ್ರು ಎಸ್ ಟಿ ಸೋಮಶೇಖರ್ ಅವರು. ನಾನು ಆತ್ಮಸಾಕ್ಷಿಯಿಂದಾನೇ ಮತ ಕೊಟ್ಟಿರೋದು, ಪಕ್ಷ ನೋಡಿ ಹಾಕಿಲ್ಲ, ನಾನು ವ್ಯಕ್ತಿ ನೋಡಿ ಮತ ಹಾಕಿದ್ದೀನಿ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ಒಬ್ಬ JDS ನ ಅಧ್ಯಕ್ಷ ಆಗಿ ಆತ್ಮಸಾಕ್ಷಿ ಮತ ಕೇಳಿದ್ದಾರೆ. ಆದ್ರೆ ಇವರು ಶಾಸಕರಾದರೆ, ಮಾಜಿ ಸಚಿವರಾದರೆ, ಬಹಳ ಪ್ರಮುಖವಾದ ಖಾತೆಯನ್ನ ನಿರ್ವಹಿಸಿದ್ದಾರೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಇವ್ರು ಕೇಳಿದ್ದನ್ನ ಕೊಡಿದ್ರೆ ಪಕ್ಷ ಎಲ್ಲವೂ ಸ್ಥಾನಮಾನ ಗೌರವ ಕೊಟ್ಟಿದ್ರು. ಕಾಂಗ್ರೆಸ್ ಬಿಟ್ಟು ಬಂದ್ಮೇಲೆ ಪಕ್ಷದ ಅವ್ರನ್ನ ಗೌರವತೆ ನಡೆಸ್ಕೊಂಡಿದ್ದಾರೆ. ನೇರವಾಗಿ ಹೇಳ್ಬೋದು, ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಮತ ಹಾಕಿ ಅಂತ ಹೇಳಿ. ಆತ್ಮಸಾಕ್ಷಿ ಅಂತ ಹೇಳಿ ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗಾಗತ್ತೆ. ಪಕ್ಷದ ಚಿಹ್ನೆ ಪಕ್ಷಕ್ಕೆ ಇರೋಲ್ಲ, ನಿತ್ಯ ಇರ್ಬೇಕು ವಿನ ಇದು ಬೇರೆ ರೀತಿ ಆದ್ರೆ ಪಕ್ಷ ತೀರ್ಮಾನ ಮಾಡಿದ್ದೆ. ನನಗೆ ಯಾವುದೂ ಮಾಹಿತಿ ಇಲ್ಲ, ಮಾಧ್ಯಮ ಸ್ನೇಹಿತರ ಆಧಾರದ ಮೇಲೆ ನನಗೆ ಮಾತಾಡ್ತಾ ಇದ್ದೀನಿ. ಓಕೆ, ಬಟ್ ಕನ್ಫರ್ಮ್ ಇದೆ ಸರ್. ಅದು ಮತ್ತೊಂದು ವಿಷಯ ಅಂದ್ರೆ ಅಂದಾಜ್ ಇರ್ಲಿಲ್ವಾ ಬಿಜೆಪಿಗೆ ಅಂತ ಎಸ್ ಟಿ ಸೋಮಶೇಖರ್ ಅವರು ಅಷ್ಟು ಅಂತರ ಕಾಯ್ದುಕೊಂಡಿದ್ರು. ಅವ್ರ ಇತ್ತೀಚಿನ ಹೇಳಿಕೆಗಳು ಬಹಿರಂಗವಾಗಿ ಅಸಮಾಧಾನ ತೋಡ್ಕೊಳ್ತಾ ಇದ್ರು. ಸೊ ಇಂಥದ್ದೊಂದು ಆಗ್ಬಹುದು ಅನ್ನೋ ಅಂದಾಜು ನಿರೀಕ್ಷೆ ಇರ್ಲಿಲ್ವಾ ಬಿಜೆಪಿಗೆ? ನೋಡಿ, ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು, ಪ್ರತಿಪಕ್ಷ ನಾಯಕರ ಅಶೋಕ್ರವರು, ಯಡಿಯೂರಪ್ಪನವರು ಎಲ್ಲ ರೀತಿ ಮಾತಾಡೋ ಪ್ರಯತ್ನ ಮಾಡಿದ್ದಾರೆ. ಪಕ್ಷದಲ್ಲಿ ಉಳಿಬೇಕು. ಈ ಕಾಂಗ್ರೆಸ್ ಏನು ತಾತ್ಕಾಲಿಕ ಅಷ್ಟೇ, ಈ ಗೆಲುವು ಶಾಶ್ವತವಲ್ಲ. ಕಾಂಗ್ರೆಸ್ಸಿನ ಗೆಲುವು ಯಾವುದೋ ಬಿಟ್ಟಿ ಭರವಸೆಗಳು ಅಥವಾ ನಮ್ಮ ಬೇರೆ ಬೇರೆ ವೈಫಲ್ಯಗಳಿಂದ ಅವರ ಆಯ್ಕೆ ಕಾಂಗ್ರೆಸ್ ಬಂದಿದೆ. ಈ ನಾಳೆ 100% ಸೂರ್ಯಚಂದ್ರ ಎಷ್ಟು ಸತ್ತನು ಈ ಸರ್ಕಾರನ ಉಳಿಯಲ್ಲ. ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ನರೇಂದ್ರ ಮೋದಿ ನಾಯಕತ್ವದಲ್ಲಿ 400 ಸ್ಥಾನ ಗೆಲ್ತೀವಿ. ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಇವರು ಆ ರೀತಿ ಏನಾದ್ರು ಮಾಡಿದ್ರೆ ಬಹಳ ದೊಡ್ಡ ಘೋರ ಅಪರಾಧ ಆಗುತ್ತೆ. ಪಕ್ಷದ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು ಎಲ್ಲವೂ ಗಮನಿಸ್ತಾರೆ. ಇದನ್ನ ಏನ್ ತೀರ್ಮಾನ ಮಾಡುತ್ತೆ ಪಕ್ಷದ ತೀರ್ಮಾನ ನೋಡೋಣ ಕಾದು. ಬಟ್ ರೇಣುಕಾಚಾರ್ಯ ಅವರೇ, ನೀವು ಹೇಳ್ದಂಗೆ ಪಕ್ಷಕ್ಕೆ ಅವರನ್ನು ಕರೆದುಕೊಂಡು ಬಂದು ಗೌರವಯುತವಾಗಿ ನಡೆಸ್ಕೊಳ್ಳಾಯ್ತು, ಸಚಿವ ಸ್ಥಾನವೂ ಸಿಕ್ಕಿತ್ತು. ಈಗ ಈ ವಿಧಾನಸಭೆ ಫಲಿತಾಂಶದ ನಂತರ ಎಸ್ ಟಿ ಸೋಮಶೇಖರ್ ಅವರ ನಡೆ ಬದಲಾಗಿರೋದು ಯಾಕೆ? ಮತ್ತೆ ಅವರು ಕಾಂಗ್ರೆಸ್ ಕಡೆಗೆ ಒಲವು ತೋರಿಸ್ತಿರೋದು ಯಾಕೆ ಅನ್ಸುತ್ತೆ? 130 ಯಾವುದೋ ಒಂದು ಇದು ಲಾಟ್ರಿ 135 ಸ್ಥಾನಗಳು ಆಯ್ಕೆ ಆದ್ರು. ಎಸ್ ಟಿ ಸೋಮಶೇಖರ್ ಯಾವ ಕಾರಣಕ್ಕೆ ಅವ್ರ ಜೊತೆ ಸಂಪರ್ಕ? ಅದು ಕ್ಷೇತ್ರ ಅಭಿವೃದ್ಧಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಚಿವರು ಭೇಟಿ ಮಾಡೋದು ತಪ್ಪಲ್ಲ. ಕ್ಷೇತ್ರ ಅಭಿವೃದ್ಧಿ ಅನುದಾನ ತರಕ್ಕೆ ಭೇಟಿ ಮಾಡಲಿ. ಆದ್ರೆ ಯಾವ ಮಟ್ಟದಲ್ಲಿ ವಿಶ್ವಾಸ ಇರಬೇಕು ಆ ಮಟ್ಟದಲ್ಲಿ ಇರ್ಬೇಕೆ ವಿನಃ ಇದೇನಾದ್ರೂ ಆ ಥರ ದ್ರೋಹ ಅಡ್ಡ ಮತದಾನ ಮಾಡಿದ್ರೆ ಅಕ್ಷಮ್ಯ ಅಪರಾಧ, ಪಕ್ಷದಕ್ಕೆ ದ್ರೋಹ ಮಾಡಿದಂಗೆ ಆಗೈತೆ. ಇದು ಒಳ್ಳೇದಲ್ಲ. ಮುಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಅವ್ರು ಪ್ರಾಯಶ್ಚಿತ್ತ ಪಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.